ಸ್ಯಾಂಡಲ್ವುಡ್ನ ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ 48 ವರ್ಷದ ನಟ ದಿಲೀಪ್ ರಾಜ್ ನಿಧನವನ್ನ ಹೊಂದಿದ್ದಾರೆ. ಆಸ್ಪತ್ರೆಯಲ್ಲೇ ಕೊನೆ ಉಸಿರನ್ನ ಎಳೆದಿದ್ದಾರೆ ದಿಲೀಪ್ ರಾಜ್. ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಹಲವಾರು ಸಿನಿಮಾ ಸೀರಿಯಲ್ನಲ್ಲಿ ನಟಿಸಿದ್ರು ದಿಲೀಪ್ ರಾಜ್. ಸಾಕಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಕೂಡ ಮಾಡಿದ್ರು. ಮಿಲನ ಚಿತ್ರ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ರು ದಿಲೀಪ್ ರಾಜ್. ಲವ್ ಮಾಕ್ಟೇಲ್ 3 ಚಿತ್ರದಲ್ಲೂ ಕೂಡ ನಟಿಸಿದ್ರು. ಬೆಳಗ್ಗೆ ಎದೆನೋವು ಅವ್ರಿಗೆ ಕಾಣಿಸ್ಕೊಂಡಿದೆ. ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆದರೆ ಅವರು ಬದುಕಿ ಉಳಿದಿಲ್ಲ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಮೃತದೇಹ ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲೇ ಇದೆ. ನಟನಾಗಿ, ನಿರೂಪಕನಾಗಿ ಇತ್ತೀಚೆಗೆ ಸಾಕಷ್ಟು ಧಾರಾವಾಹಿಗಳನ್ನು ನಿರ್ಮಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಧಾರಾವಾಹಿಗಳನ್ನು ನಿರ್ಮಿಸ್ತಾ ಇದ್ರು. ರೀಸೆಂಟ್ ಆಗಿ ಒಂದು ಧಾರಾವಾಹಿಯನ್ನ ಲಾಂಚ್ ಕೂಡ ಮಾಡಿದ್ರು, ಕೃಷ್ಣ ರುಕ್ಕು ಅಂತ. ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಮತ್ತೆ ನಟನೆಯಲ್ಲಿ ಸೀರಿಯಲ್ಗಳ ಮುಖೇನ ಕಾಣಿಸ್ಕೊಂಡಿದ್ರು ದಿಲೀಪ್ ರಾಜ್. ಆ ಪಾತ್ರಕ್ಕೆ ಪ್ರೇಕ್ಷಕರಿಂದಲೂ ಕೂಡ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಸಿನಿಮಾ ಮತ್ತೆ ಟಿವಿ ಎರಡರಲ್ಲೂ ಕೂಡ ಗುರುತಿಸಿಕೊಂಡಿದ್ರು ದಿಲೀಪ್ ರಾಜ್ ಅವರು. ಇನ್ನಿಲ್ಲ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸ್ಯಾಂಡಲ್ವುಡ್ ಪಾಲಿಗೆ ಮತ್ತೆ ಸೀರಿಯಲ್ಗಳ ಪಾಲಿಗೆ ಒಂದು ದೊಡ್ಡ ಆಘಾತ. ದಿಲೀಪ್ ರಾಜ್ ಅವ್ರ ನಿಧನ ಏನಾಯ್ತಂತೆ? ಖಂಡಿತವಾಗ್ಲೂ ಶರ್ಮಿತಾ, ನೀವು ಹೇಳ್ದಂಗೆ ಬಣ್ಣದ ಲೋಕಕ್ಕೆ ಒಂದು ರೀತಿ ಆಘಾತನೆ ಅಂತಾನೆ ಹೇಳ್ಬೋದು. ನೀವು ಹೇಳ್ದಾಗೆ ಕನ್ನಡ ಚಿತ್ರರಂಗ ಜೊತೆಗೆ ಕಿರುತೆರೆ ಎರಡು ಕಡೆಯಲ್ಲೂ ಗುರುತಿಸಿಕೊಂಡಿದ್ದಂತಹ ದಿಲೀಪ್ ರಾಜ್ ಅವರಿಗೆ ಇವತ್ತು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅದು ಕೇವಲ 48 ವಯಸ್ಸು. ಸೊ ಇವತ್ತು ಬೆಳಗಿನ ಜಾವದಲ್ಲಿ ಅವರಿಗೆ ಒಂದು ಎದೆನೋವು ಕಾಣಿಸ್ಕೊಂಡಿದೆ. ಅವ್ರ ಕುಟುಂಬಸ್ಥರು ಕೂಡಲೇ ಅವರನ್ನ ಕುಮಾರಸ್ವಾಮಿ ಲೇಔಟ್ ಬಳಿ ಇರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತ ಒಂದು ಕೆಲಸವನ್ನು ಮಾಡಿ ಅದ್ರ ಜೊತೆಗೆ ಅವ್ರಿಗೆ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ ಅವರಿಗೆ ಯಾವುದೇ ಚಿಕಿತ್ಸೆ ಫಲಿಸದೆ ಅವರು ಒಂದು ಕೊನೆಯುಸಿರನ್ನು ಎಳೆದಿದ್ದಾರೆ. ಸೊ ಅವರು ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಕಿರುತೆರೆಯಲ್ಲೂ ಕೂಡ ಅವರು ಸಾಕಷ್ಟು ಸೀರಿಯಲ್ಗಳಲ್ಲಿ ನಟನೆ ಮತ್ತು ನಿರ್ಮಾಣದಲ್ಲಿ ಎರಡರಲ್ಲೂ ಕೂಡ ತೊಡಗಿದ್ರು. ಅದರ ಜೊತೆಗೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಸೂಪರ್ ಹಿಟ್ ಸಿನಿಮಾ ಆದಂತಹ ಒಂದು ಮಿಲನ ಸಿನಿಮಾದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಒಂದು ಆಕ್ಟ್ ಮಾಡಿದ, ಅಲ್ಲೂ ಕೂಡ ಒಂದು ನೆಗೆಟಿವ್ ಶೇಡ್ ನಲ್ಲಿ ಆಕ್ಟ್ ಮಾಡಿದಂತ ದಿಲೀಪ್ ರಾಜು ಆ ಹಿಂದೆನೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಪ್ರಮುಖ ಪಾತ್ರ ಅಂದ್ರೆ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಅಲ್ಲಿ ಅವರಿಗೆ ಹೇಳ್ಕೊಳ್ಳುವಂತಹ ಒಂದಷ್ಟು ಸಕ್ಸಸ್ ಸಿಗಲ್ಲ. ಅದಾದ ನಂತರ ಒಂದಷ್ಟು ದಿನ ಗ್ಯಾಪ್ ತಗೊಂಡು ಕಿರುತೆರೆ ಲೋಕದಕ್ಕೆ ಹೋಗ್ತಾರೆ. ಅಲ್ಲಿ ನಟನೆ ಮತ್ತು ನಿರ್ಮಾಣ ಎರಡರಲ್ಲೂ ಕೂಡ ಅವರಿಗೆ ಕೈ ಹಿಡಿತೆ, ಅವ್ರಿಗೆ ಒಂದು ಸಕ್ಸಸ್ ಸಿಗುತ್ತೆ. ಆ ಸಕ್ಸಸ್ ಸಿಕ್ಕಿ ಅದನ್ನ ಸಂಭ್ರಮಿಸುವಂತ ಸಂದರ್ಭದಲ್ಲಿ ಈಗ ಈ ರೀತಿಯಾದಂತಹ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಸೊ ಈಗ ಅವರ ಕುಟುಂಬಸ್ಥರಿಗೆ ಆ ಒಂದು ದುಃಖವನ್ನು ತಡ್ಕೊಳ್ಳುವುದು ಯಾವ ರೀತಿ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಒಂದು ಆಸ್ಪತ್ರೆ ಬಳಿ ಅವರು ಕೂಡ ಒಂದು ಕಣ್ಣೀರಿಡ್ತಿರುವಂತದನ್ನ ನಾವು ನೋಡ್ಬೋದು. ಯಾಕಂದ್ರೆ ಸಾಕಷ್ಟು ನೋನಲ್ಲಿದ್ದಾರೆ. 48 ವರ್ಷ ಅಂದ್ರೆ ಯಾರಿಗೂ ಕೂಡ ಇದೊಂದು ಡೈಜೆಸ್ಟ್ ಆಗದೆ ಆಗಿರುವಂತ ವಿಚಾರ. ಇನ್ನು ಸಾಕಷ್ಟು ಏನೇನೋ ನಿರ್ಮಾಣದ ವಿಚಾರದಲ್ಲಿ ಸಾಕಷ್ಟು ಕನಸು ಕಂಡಿದಂತ ದಿಲೀಪ್ ರಾಜ್ ಸಾಕಷ್ಟು ಸೀರಿಯಲ್ಗಳು ಇರ್ಬೋದು, ಇನ್ನು ಸಿನಿಮಾ ಕ್ಷೇತ್ರದತ್ತನೂ ಕೂಡ ಮುಖ ಮಾಡೋದಕ್ಕೆ ಮತ್ತೆ ನಿರ್ಮಾಣದಲ್ಲಿ ತೊಡಗೋದಕ್ಕೆ ಒಂದು ಪ್ಲಾನ್ ಮಾಡ್ತಿದ್ರು. ಅಷ್ಟರಲ್ಲಿ ಈಗ ಈ ರೀತಿ ಆಗಿರುವಂತದ್ದು ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಅವರ ಕುಟುಂಬಸ್ಥರಿಗೂ ಒಂದು ರೀತಿ ಆಘಾತ ಅಂತಾನೆ ಹೇಳ್ಬೋದು ಶರ್ಮಿತಾ. ಸತೀಶ್, ಕೆಲವರು ಬದುಕಿದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ. ಹಿಟ್ಲರ್ ಕಲ್ಯಾಣ ಮೂಲಕ ಕಮ್ ಬ್ಯಾಕ್ ಆಗಿದ್ರು ಕೂಡ ಸೊ ಇವ್ರ ಪ್ರತಿಭೆಗೆ ತಕ್ಕಂತೆ ವೇದಿಕೆಗಳು ಸಿಕ್ಕಿರ್ಲಿಲ್ಲ ಅಂತ ಒಂದು ಚರ್ಚೆಗಳು ಹಿಂದಿನಿಂದಲೂ ಆಗ್ತಾ ಇತ್ತು. ಅದ್ರ ಬಗ್ಗೆ ಮಾಹಿತಿ? ಖಂಡಿತವಾಗ್ಲೂ ಶರ್ಮಿತಾ, ಪ್ರತಿಭೆಗೆ ತಕ್ಕಂತಹ ವೇದಿಕೆ ಎನ್ನುವಂಥದ್ದು ದಿಲೀಪ್ ರಾಜ್ ಅವರ ಸತೀಶ್ ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತನಾಡೋದಕ್ಕೆ ಕಿರುತೆರೆ ನಟಿಯಾಗಿರುವಂತಹ ಸುಚಿತ್ರಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಚಿತ್ರಾ ಅವರೇ, ನೀವು ಕೂಡ ಕೃಷ್ಣ ರುಕ್ಕುಲ್ ಆಕ್ಟಿಂಗ್ ಮಾಡ್ತಾ ಇದ್ರಿ. ಈಗ ದಿಲೀಪ್ ರಾಜ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿದಾಗ ಯಾವ ತರ ಶಾಕ್ ಆಯ್ತು? ಲಾಸ್ಟ್ ಮೀಟ್ ಮಾಡಿದ್ ಯಾವಾಗ ನೀವು? ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ನಿನ್ನೆ ರಾತ್ರಿವರೆಗೂ ನಾವು ಒಟ್ಟಿಗೆ ಕೆಲಸ ಮಾಡಿ ಇವತ್ ಬೆಳಗ್ಗೆ ನಾನು ಮೇಕಪ್ ಹಾಕೊಂಡು ಹೊರಡವಳಿದ್ದೆ ಶೂಟಿಂಗ್ಗೆ. ಸಡನ್ ಆಗಿ ನೋಡಿದ್ರೆ ಈ ತರ ವಿಷಯ ಗೊತ್ತಾಯ್ತು. ಜಾಕಿ ಅವ್ರು ಸೀರಿಯಸ್ ಅಂತ ಮ್ಯಾನೇಜರ್ ಫೋನ್ ಮಾಡಿದ್ರು. ಏನಿದು ಸೀರಿಯಸ್ ಅಂತ ಹೇಳ್ತಿದಾರೆ ಅಂತ ಫೋನ್ ಮಾಡಿದ್ರೆ ವಿದ್ಯಾ ಅವ್ರ ವೈಫ್ ವಿದ್ಯಾ ಇದಾರಲ್ಲ, ಅವ್ರ ಮೊಬೈಲಿಗೆ ಫೋನ್ ಮಾಡ್ದೆ. ನೋಡಿದ್ರೆ ಇಲ್ಲ, ಯಾರೋ ತಗೊಂಡು ಇಲ್ಲ ದಿಲೀಪ್ ಪಾಸ್ಟ್ ಅದೇ ಅಂತ ಹೇಳಿದ್ರು. ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನಾವೆಲ್ಲ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಕ್ಚುಲಿ. ಅವನು ತುಂಬಾ ಕಷ್ಟಪಟ್ಟು ಒಂದು ಈ ಮಟ್ಟಕ್ಕೆ ಬಂದಿದ್ದಾನೆ. ಬಟ್ ಗೊತ್ತಿಲ್ಲ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು ಅಂತ. ಈಗ ನಿನ್ನೆ ರಾತ್ರಿ ತನಕ ಶೂಟಿಂಗ್ ನಲ್ಲಿ ಸಿಕ್ಕಿದ್ರು ಅಂತ ಅಂದ್ರಲ್ಲ, ಅವಾಗ ಏನಾದ್ರು ಅವರು ಹೆಲ್ತ್ ಸಮಸ್ಯೆ? ಇಲ್ಲ, ನಿನ್ನೆ ಫೋನಲ್ಲಿ ಮಾತಾಡ್ತಿದ್ ಅಷ್ಟೇ ಬಿಟ್ರೆ ನಮ್ಗೇನು ಆತರ ಏನು ಗೊತ್ತೇ ಇಲ್ಲ. ಏನು ವಿಷಯನೇ ಗೊತ್ತಿಲ್ಲ ನಮ್ಗೆ. ಅವ್ರಿಗೇನಾದ್ರು ಹಾರ್ಟ್ ಪ್ರಾಬ್ಲಮ್ ಇತ್ತಂತ ಅಥವಾ ಏನಾದ್ರು ಎದೆನೋ ಹಿಂದೆ ಕಾಣಿಸ್ಕೊಂಡಿದ್ದು? ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಆಕ್ಚುಲಿ. ಬಟ್ ಹಿ ವಾಸ್ ಫಿಟ್ ಓನ್ಲಿ. ಜಿಮ್ ಮಾಡ್ತಿದ್ದ, ಎಲ್ಲಾನು ಫಿಟ್ ಆಗೇ ಇದ್ದ. ನಾವ್ ನೋಡ್ದಂಗ್ ಫಿಟ್ ಆಗಿದ್ದ.
ಬಟ್ ಏನ್ ವಿಷಯ ನನಗ್ ಗೊತ್ತಿಲ್ಲ. ಈಗ ಅಲ್ಲಿ ಹೋಗ್ತಾ ಇದೀನಿ, ಆಕ್ಚುಲಿ ನನ್ಗೂ ಶಾಕಿಂಗ್ ಆಗಿದೆ. ಹಾಸ್ಪಿಟ್ಲಿಗೆ ಬರ್ತೀನಿ ಅಂದ್ರೆ ಇಲ್ಲ ಬೇಡ ಮನೆಗ್ ತಗೊಂಬರ್ತಾ ಇದೀವಿ ಅಂದ್ರೆ ಮನೆ ಹತ್ರ ಹೋಗ್ತಾ ಇದೀನಿ ನಾನು. ಈಗ ಅವ್ರ ಪ್ರತಿಭೆ ಬಗ್ಗೆ ಮಾತಾಡ್ತಾ ಹೋಗಿದ್ದಾರೆ ಸುಚಿತ್ರಾ ಅವರು. ನೀವು ಅಂದ್ರೆ ತುಂಬಾ ವರ್ಷಗಳಿಂದ ಇಬ್ರು ಪರಸ್ಪರ ಪರಿಚಯ ಇದೀರಾ, ನೀವು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಈ ಮಟ್ಟಕ್ಕೆ ಬರಕ್ಕೆ ಅಂತಿದ್ರಿ. ಅಂದ್ರೆ ಇತ್ತೀಚೆಗೆ ನಾವು ನೋಡ್ದಂಗೆ ಅಂದ್ರೆ ನಿರ್ಮಾಪಕರಾಗಿ ತುಂಬಾ ಸಕ್ಸಸ್ ಕಾಣಿದ್ರು, ಎಸ್ಪೆಷಲಿ ಹಿಟ್ಲರ್ ಕಲ್ಯಾಣ ಮೂಲಕ. ಅಂದ್ರೆ ಫಿಟ್ ಅಂಡ್ ಫೈನ್ ಆಗಿ ಈ ಕಿರುತೆರೆ ಲೋಕದಲ್ಲಿ ಅವ್ರು ಮಿಂಚಿದ್ರು, ಇಲ್ಲ ಅಂತಲ್ಲ. ಬಟ್ ಆ ಸ್ಟ್ರಗಲ್ ಹೆಂಗಿತ್ತು, ಅವ್ರ ಪ್ರತಿಭೆಗೆ ತಕ್ಕಂತೆ ವೇದಿಕೆಗಳು ಸಿಗ್ತಾ ಇತ್ತ? ಆಮೇಲೆ ತುಂಬಾ ವರ್ಷ ಸಸ್ಟೈನ್ ಆಗೋದು ತಮಾಷೆ ಮಾತಲ್ಲ, ಸೀರಿಯಲ್ಗಳಲ್ಲಿ ಎಸ್ಪೆಷಲಿ. ಆ ಸ್ಟ್ರಗಲ್ ಬಗ್ಗೆ ಏನಂತೀರಾ, ಅವ್ರ ಹಾದಿ ಬಗ್ಗೆ? ಇಲ್ಲ, ಅವ್ನು ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ. ಅವನು ನಾನ್ ನೋಡ್ದಂಗಂತೂ ಒಂದೊಂದ್ ಲೈಕ್ ಎಲ್ಲ ಅವ್ನ್ಗೆ ಯಾವ ಕೆಲ್ಸ ಬರಲ್ಲ ಅಂತ ಇಲ್ಲ, ಎಲ್ಲಾ ಕೆಲ್ಸಾನು ಕಲ್ತ್ಕೊಂಡ ಅವನು. ಅವ್ನ್ಗೆ ಒಂಥರ ಅವನೇ ಆ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ. ನನ್ಗೆ ನಿಜವಾಗ್ಲೂ ಮಾತಾಡಕ್ಕೆ ಆಗ್ತಿಲ್ಲ ಬಿಕಾಸ್ ಅವ್ನು ನನಗೆ ತುಂಬಾ ಕ್ಲೋಸ್. ಏನ್ ಮಾತಾಡ್ಬೇಕು, ಆ ವಿದ್ಯಾ ಅವ್ರು ಹೆಂಗ್ ಅದನ್ನ ಡೈಜೆಸ್ಟ್ ಮಾಡ್ಕೊಂತಾರೆ ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ. ಆ ಮಕ್ಳು ನೋಡೋದ ಅಥವಾ ವಿದ್ಯಾ ಅವ್ರು ನೋಡ್ಬೇಕಾ? ಏನ್ ಮಾಡ್ಬೇಕು? ಸುಚಿತ್ರಾ ಅವ್ರೆ, ಇಬ್ರು ಅನ್ಸತ್ತೆ, ಇಬ್ರು ಮಕ್ಳು. ಅಂದಾಜ್ ಎಷ್ಟು ದೊಡ್ಡವ್ರು, ಎಷ್ಟು ವರ್ಷ ಅಂತ ಗೊತ್ತಾ ಅಂದಾಜು? ನಂಗೆ ಅಷ್ಟೆಲ್ಲ ಅಂದ್ರೆ ಆಗಿದೆ, ಬಟ್ ಅಷ್ಟು ದೊಡ್ಡವರು ಅಲ್ಲ, ಅಷ್ಟು ಚಿಕ್ಕವರು ಅಲ್ಲ ಪಾಪ ಮಕ್ಳು. ನಾವೆಲ್ಲ ಒಟ್ಟಿಗೆ ಕೆಲ್ಸ ಮಾಡಿದವ್ರಲ್ವಾ, ಸೊ ಏನು ಅರ್ಥ ಆಗುತ್ತೆ. ಒಂದು ಶಾಕ್ ಅಲ್ಲಿ ಇರ್ತೀರಾ ನೀವು. ಕರೆಕ್ಟ್. ಇಲ್ಲ, ಯಾಕೆಂದ್ರೆ ನಿನ್ನೆ ರಾತ್ರಿವರೆಗೂ ಮಾತಾಡ್ಕೊಂಡಿದ್ ಮನುಷ್ಯ ಇವಾಗಿಲ್ಲ ಅಂತಂದಾಗ ಏನು ಅಲ್ಲ, ಬದುಕು ಎಷ್ಟು ಕ್ಷಣಿಕ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಬದುಕು ಅನ್ನೋದೇ ಕ್ಷಣಿಕ. ನಾನು ಹೋಗ್ತಾ ಇದೀನಿ, ಹೋಗ್ ಬಂದ್ಬೇಕಾದ್ರೆ ಖಂಡಿತ ಆಮೇಲೆ ಮಾತಾಡಿಸ್ತೀನಿ, ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸುಚಿತ್ರಾ ಅವರೇ ಮಾತಾಡಿದ್ದಕ್ಕೆ. ನಾರಾಯಣ ಸ್ವಾಮಿ ಅಂತ ದಿಲೀಪ್ ರಾಜ್ ಅವರ ಸ್ನೇಹಿತ, ಇವ್ರನ್ನ ಸೀರಿಯಲ್ಗಳಲ್ಲೂ ನೀವು ನೋಡಿರ್ತೀರಾ. ನಮಸ್ತೆ ಸರ್, ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ, ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ. ಈಗ ಸೀರಿಯಲ್ ಲೋಕ, ಕನ್ನಡ ಸೀರಿಯಲ್ ಲೋಕ ನಿಜಕ್ಕೂ ಶಾಕ್ಗೆ ಒಳಗಾಗಿದೆ. ಕಮ್ಬ್ಯಾಕ್ ಮಾಡಿದ್ಮೇಲೆ ದಿಲೀಪ್ ರಾಜ್ ಅವರು ಹಿಟ್ಲರ್ ಕಲ್ಯಾಣ ಮೂಲಕ ಸಾಕಷ್ಟು ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು. ರೀಸೆಂಟಾಗಿ ಕೃಷ್ಣ ರುಕ್ಕು ಸೀರಿಯಲನ್ನು ಲಾಂಚ್ ಕೂಡ ಮಾಡಿದರು. ಸೊ ಪ್ರೆಸ್ ಮೀಟಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಅವರು ಮಾಧ್ಯಮದವರಿಗೆ. ಅಂದರೆ ಅವ್ರ ಸ್ನೇಹಿತರು ಹೇಳ್ತಿರೋದು ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ರು, 47-48 ವಯಸ್ಸಿಗೆಲ್ಲ ಈ ರೀತಿ ಆಗ್ಬಿಡುತ್ತೆ ಅಂದರೆ ನಮ್ಗೆ ನಿಜಕ್ಕೂ ಆಘಾತ ಆಗಿದೆ ಈ ಸುದ್ದಿಯನ್ನು ಕೇಳಿ. ಇನ್ನೂ ಸುದೀರ್ಘ ಪಯಣ ಅವರು ಸಾಗೋದಿತ್ತು, ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಜನತೆ ಮುಂದೆ ಇಡೋದಿತ್ತು, ಬಟ್ ಅರ್ಧಕ್ಕೆ ಈ ರೀತಿ ಈಗ ಬಿಟ್ಟು ಹೋಗಿದ್ದಾರೆ ಅಂಥೇಳಿ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಮತ್ತು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಈ ಹಂತಕ್ಕೆ ಬರೋದಕ್ಕೆ ಕಷ್ಟಪಟ್ಟಿದ್ದಾರೆ. ದಿಲೀಪ್ ರಾಜ್ ಸ್ನೇಹಿತರು ಮಾತಾಡ್ತಾ ಅವ್ರ ಕಷ್ಟದ ಹಾದಿಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರು. ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ನಾಯಕನಾಗಿ ದಿಲೀಪ್ ರಾಜ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು. ಇತ್ತೀಚಿನ ಚಿತ್ರ ಅಂತಂದರೆ ಲವ್ ಮಾಕ್ಟೇಲ್ 3ನಲ್ಲಿ ನಟಿಸಿದ್ರು. ಅದನ್ನು ಹೊರತುಪಡಿಸಿ ನೋಡೋದಾದರೆ ಯೂ ಟರ್ನ್, ಗಾನ ಬಜಾನ, ಅಂಬಿ ನಿಂಗೆ ವಯಸ್ಸಾಯಿತು, ಈ ಸಿನಿಮಾಗಳಲ್ಲೂ ನಟಿಸಿದ್ರು. ಇನ್ನು ಸೀರಿಯಲ್ಗಳು ಹೇಳಬೇಕು ಅಂತಂದರೆ ಮನೆಯೊಂದು 3 ಬಾಗಿಲು, ರಥಸಪ್ತಮಿ, ಪ್ರೀತಿಗಾಗಿ, ಪಾರು, ಹಾಗೆಯೇ ಹಿಟ್ಲರ್ ಕಲ್ಯಾಣ, ಹಿಟ್ ಧಾರಾವಾಹಿಗಳನ್ನೇ ಇವ್ರು ಕೊಟ್ಟಿದ್ದು. ಅಂದರೆ ಇವ್ರು ನಟನೆ ಮಾಡಿದ್ದು ಹಿಟ್ ಧಾರಾವಾಹಿಗಳಲ್ಲಿ, ಅದರ ಜೊತೆಯಲ್ಲಿ ಇವರು ನಿರ್ಮಾಣ ಮಾಡಿದ್ದು ಕೂಡ ಅಷ್ಟೇ ಸಕ್ಸಸ್ಸನ್ನು ಕಂಡಿತ್ತು. ರೀಸೆಂಟಾಗಿ ಅವರು ನಿರ್ಮಾಣಕ್ಕೆ ಕೈ ಹಾಕಿದ್ದಿತ್ತು 2005ರಲ್ಲೇ ಇವರು ಸಿನಿಮಾ ಪ್ರಪಂಚಕ್ಕೆ, ಸಿನಿಮಾ ಲೋಕಕ್ಕೆ ಕಾಲನ್ನು ಇಡ್ತಾರೆ. ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ನಟನೆಯನ್ನು ಮಾಡೋ ಮುಖೇನ. ಆಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಅವರು ನಟಿಸಿದ್ರು. ಅದು ಕೂಡ ಸಾಕಷ್ಟು ಖ್ಯಾತಿಯನ್ನು ಅವ್ರಿಗೆ ತಂದು ಕೊಟ್ಟಿತ್ತು. ಸುಗ್ರೀವ, ಗೆಳೆಯ, ಯೂ ಟರ್ನ್, ರೀಸೆಂಟಾಗಿ ಲವ್ ಮಾಕ್ಟೇಲ್ 3, ಒಟ್ಟು 28 ಸಿನಿಮಾಗಳಲ್ಲಿ ದಿಲೀಪ್ ರಾಜ್ ನಟನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ಅವ್ರು ನಟನೆ ಮಾಡಿದ್ದಾರೆ. ಇನ್ನು ಕಿರುತೆರೆಯಲ್ಲಿ ನಟನಾಗಿ ಮತ್ತೆ ನಿರ್ಮಾಪಕನಾಗಿ ಯಶಸ್ಸನ್ನು ಕಂಡಿದ್ರು. 47-48 ವಯಸ್ಸಷ್ಟೇ ಅವರಿಗೆ. ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ, ಅಂದರೆ ಕೊನೆ ಉಸಿರನ್ನು ಎಳೆದಿದ್ದಾರೆ. ಬೆಳ್ಳಿ ತೆರೆಯಲ್ಲಿ ಮತ್ತು ಕಿರುತೆರೆಯಲ್ಲಿ ಎರಡೂ ಕಡೆ ಮಿಂಚಿದ್ರು ದಿಲೀಪ್ ರಾಜ್. ಬೆಳಗಿನ ಜಾವ ಅವ್ರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ತುರ್ತಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಆಗಲೇ ಕೈ ಮೀರಿ ಹೋಗಿತ್ತು ಪರಿಸ್ಥಿತಿ ಅಂತ ಕಾಣಿಸುತ್ತೆ. ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸದ್ಯಕ್ಕೆ ಅವ್ರ ಮೃತದೇಹ ಕುಮಾರಸ್ವಾಮಿ ಲೇಔಟ್ನ ಖಾಸಗಿ ಆಸ್ಪತ್ರೆಯಲ್ಲಿದೆ. ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಅವ್ರ ಸ್ನೇಹಿತರು, ಕಿರುತೆರೆ ಲೋಕದ ಅನೇಕ ಮಂದಿ ಆಸ್ಪತ್ರೆ ಕಡೆಗೆ ಈಗ ದೌಡಾಯಿಸಿ ಹೋಗ್ತಾ ಇದ್ದಾರೆ. ಹಿಟ್ಲರ್ ಕಲ್ಯಾಣ
ಸೀರಿಯಲ್ ಮುಖೇನ ಮತ್ತೆ ಆಕ್ಟಿಂಗ್ ಕಡೆಗೆ ಮುಖ ಮಾಡ್ತಾರೆ ದಿಲೀಪ್ ರಾಜ್ ಅವರು. ಆ ಪಾತ್ರ ಸಾಕಷ್ಟು ಜನಮನ್ನಣೆಯನ್ನ ಗಳಿಸುತ್ತೆ, ಮತ್ತಷ್ಟು ಖ್ಯಾತಿಯನ್ನ ದಿಲೀಪ್ ರಾಜ್ ಅವರಿಗೆ ತಂದುಕೊಟ್ಟಿತ್ತು. ಕೇವಲ ನಟ ನಿರ್ಮಾಪಕ ಅಷ್ಟೇ ಅಲ್ಲ, ನಿರೂಪಕನಾಗಿಯೂ ಕೂಡ ದಿಲೀಪ್ ರಾಜ್ ಅವರು ಈ ಹಿಂದೆ ಕೆಲಸವನ್ನ ಮಾಡಿದ್ದಾರೆ. ಈಗ ಕಲಾವಿದರಿಗೆ ಒಂಥರ ಆತಂಕ. ನಟ ನಿರ್ಮಾಪಕ ದಿಲೀಪ್ ರಾಜ್ ನಿಧನರಾಗಿದ್ದಾರೆ ಅನ್ನೋ ಸುದ್ದಿಯನ್ನು ಅರಗಿಸ್ಕೊಳ್ಳೋಕೆ ಎಷ್ಟೋ ಜನರಿಗೆ ಈಗ ಸಾಧ್ಯವಾಗ್ತಿಲ್ಲ. ಯಾಕಂದರೆ ಸಾಕಷ್ಟು ವರ್ಷಗಳ ಕಾಲ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಈ ಪಯಣ ದೊಡ್ಡದಿದೆ ದಿಲೀಪ್ ರಾಜ್ ಅವ್ರದ್ದು. ಸಿನಿಮಾ ಮತ್ತು ಸೀರಿಯಲ್ ಪಯಣ ಇದೆಯಲ್ಲ, ತುಂಬ ದೊಡ್ಡದಿದೆ. ಸಾಕಷ್ಟು ವರ್ಷಗಳ ಕಾಲ ತಮ್ಮನ್ನು ತಾವು ಈ ಕಲಾಲೋಕದಲ್ಲೇ ಅವರು ತೊಡಗಿಸಿಕೊಂಡಿದ್ದಾರೆ. ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ನಿರ್ಮಾಪಕರಾದ ಮೇಲೆ. ಹಾಗಾಗಿ ಆ ಪಯಣ ದೊಡ್ಡದಿತ್ತು. ಆದರೆ ಈ ರೀತಿ ಏಕಾಏಕಿ ಸುದ್ದಿಯನ್ನು ಕೇಳಿ ಇದೀಗ ನಿಜಕ್ಕೂ ಶಾಕ್ಗೆ ಒಳಗಾಗಿದೆ ಕನ್ನಡ ಕಿರುತೆರೆ ಲೋಕ.